ಬಗಂಬಿಲ ಈ ಒಂದು ಮುಖ್ಯ ರಸ್ತೆಯ ಎಡಭಾಗದ 6ನೇ ಅಡ್ಡ ರಸ್ತೆಯ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಮಂಡಲದ ಅಧ್ಯಕ್ಷರಂಥ ಜಗದೀಶ್ ಪೂರೈಸಿದ ಇವರನ್ನು ನಮ್ಮ ಈ ಒಂದು ಬಗಂಬಿಲ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾಯಿದ್ದೇವೆ. ಅದೇ ರೀತಿ ನಮ್ಮ ಪಟ್ಟಣ ಪಂಚಾಯತಿನ ಅಧ್ಯಕ್ಷರಾದಂಥ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಇವರನ್ನು ಕೂಡ ಭೂ ಸಮಿತಿ ಹಾಗೂ ನಾಗರಿಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದಂಥ ದಯಾನಂದ ಕೋಟು ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಇವರನ್ನು ಕೂಡ ಭೂ ಸಮಿತಿ ಹಾಗೂ ನಾಗರಿಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಅಂತ ಅತುಲ್ ಬಗಂಬಿಲ ಇವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಇವರನ್ನು ಕೂಡ ಭೂ ಸಮಿತಿ ಹಾಗೂ ನಾಗರಿಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಶಕ್ತಿ ಕೇಂದ್ರದ ಪ್ರಮುಖ ಆದಂಥ ನಿತಿನ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಇವರನ್ನು ಕೂಡ ನಮ್ಮ ಭೂ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಬಗಂಬಿಲ 156ನೇ ಬೂತ್ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ರವಿ ಪ್ರಸಾದ್ ಇದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬೂತ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಂತ ಗಣೇಶ್ ಪೂಜಾರಿ ಇದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಕಾಮಗಾರಿಯನ್ನು ಉತ್ತಮವಾಗಿ ನಮಗೆ ಮಾಡಿಕೊಟ್ಟಂಥ ನಮ್ಮ ಗುತ್ತಿಗೆದಾರಂಥ ನಿಸಾರ್ ಅಹಮದ್ ಇವರು ಕೂಡ ಇದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಬಂದಿರುವಂಥ ಎಲ್ಲ ನಾಗರಿಕರನ್ನು, ಅದೇ ರೀತಿ ನಮ್ಮ OBC ಮೋರ್ಚಾದ ಉಪಾಧ್ಯಕ್ಷರು ರೂಪಾ ಚಂದ್ರಶೇಖರ್ ಇದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಬಂದಿರುವಂಥ ಎಲ್ಲ ನಾಗರಿಕರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿಜಿಗೆ ನಿತಿನ್ ನವೀನ್ ರವರಿಗೆ ಊರ್ದ ದೈವದವರಿಗೆ ಕೈ ಮುಗಿದು ಇನ್ನಿತ ಈ ಬಗಂಬಿಲ 6ನೇ ಅಡ್ಡ ರಸ್ತೆದ ಈ ಬಾರಿ ಸೊಗದ ಒಂಜಿ ಇಂಟರ್ಲಾಕ್ ಮಾಡ್ದ ನಂಚಿನ ರೋಡು ಐನ ಉದ್ಘಾಟನೆ ಮಾಡ್ತಾನೆ ಈ ಶುಭಗಳಿಗೆ ಇನಿ ಈ ಸಭೆಟ್ ನಮ್ಮ ಕೋಟೆಗಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಯಿನ ದಿವ್ಯ ಸತೀಶ್ ಶೆಟ್ಟಿ ಅಂಚನೆ ನಮ್ಮ ಕೋಟೆಗಾರ ಪಟ್ಟಣ ಪಂಚಾಯತ್ ಬಾರಿ ಪರಿಣಾಮಕಾರಿಯಾದ ಬೇಲೆ ಮಾಡ್ತದೆ. ತನ್ನ ಕ್ಷೇತ್ರಗೂ ಊಬ್ರ ಅನುದಾನ ಬೋಡ ಇನ್ನು ಭಾರಿ ಯೋಗ್ಯ ರೀತಿಯಲ್ಲಿ ಬತ್ತನೇನು ಮಾತರೆಗಳ ಸಮವಾದ ಪಟ್ಟದು. ಇಡೀ ನಮ್ಮ ಜನಪ್ರಿಯ ಉಪಾಧ್ಯಕ್ಷರಾಯಿನ ಪ್ರವೀಣ್ ಬಗಂಬಿಲ್ಲರ, ನಮ್ಮ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ತೊಕ್ಕೊಟ್ಟು ಅಂಜನೆ ಮುಂತ ಅಧ್ಯಕ್ಷರಾಯಿನ ಬೂತದ ಅಧ್ಯಕ್ಷರಾಯಿನ ರವಿಯನ್ನು ಕಾರ್ಯದರ್ಶಿಲಾಯಿನ ಗಣೇಶ್ ಅಂಜನೆ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಆಯಿನ ಅತುಲ್ ಬಗಂಬಿಲ, ಶಕ್ತಿ ಕೇಂದ್ರದ ಪ್ರಮುಖರಾಯಿನ ನಿತಿನ್ ಅಂಚನೆ OBC ಮೋರ್ಚಾದ ಉಪಾಧ್ಯಕ್ಷರಾಯಿನ ರೂಪ ಚಂದ್ರಕ್ಕ ಅಂಚನೆ ನಮ್ಮ ಕಾಂಕ್ರೀಟದ ಈ ಇಂಟರ್ಲಾಕ್ದ ಭಾರಿ ಶೋಕದ ಬೇಲೇನು ಮಲ್ತದೆ ಭಾರಿ ಪೊರ್ಲುಡು ಜನಕ್ಲೆಗೆ ತನ್ನ ಇಲ್ಲದ ಒಂದು ಇಂಟರ್ಲಾಕ್ ಪನ್ಪುನ ದೃಷ್ಟಿಡು ಬೇಲೇನು ಮಲ್ತನ ನಮ್ಮ ಬೇರ್ನ ನಿಸಾರ್ ಅಂಚನೆ ಸೇರ್ದನ ಪೂರ ಊರ್ದ ಹಿರಿಯರೇ ಅಂಚನೆ ಶ್ರದ್ಧೆದ ಅಪ್ಪೆಲ್ಲ ನಮ್ಮ ಕೋಟೆಗಾರ ಪಟ್ಟಣ ಪಂಚಾಯತ್ ಅಧಿಕಾರಕ್ಕೆ ಬತ್ತಿಯೊಕ್ಕ ಈ ಊರುಡು ಬಾರಿ ಶೋಕದ ಬೇಲೆಯನ್ನು ಮಲ್ತೊಂದುಂಡು. ಪ್ರತಿಯೊಂಜಿ ಭಾಗಗಳ ಯೋಗ್ಯವಾಯಿನ ಅನುದಾನವನ್ನು ಕೊರದು ಹಂತವಾದ ಪ್ರತಿಯೊಂದು ಬೇಲೆಯನ್ನು ಇನಿಮುಟ್ಟ ಮಲ್ತೊಂದು ಒಯ್ದಿದೆ. ನಮ್ಮ ಕೋಟೆಗಾರ ಪಟ್ಟಣ ಪಂಚಾಯತ್ ಪೂರ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮಾತ್ರಲ್ಲ ಒಂಜಪ್ಪೆ ಜೋಕುಲ್ಲೆಕ್ಕ ಇತ್ತಿದೆ. ಆ ಬೈದಿನಂಚಿನ ಅನುದಾನವನ್ನು ಭಾರಿ ಶೋಕುಡು ಯೋಗ್ಯ ರೀತಿಯಲ್ಲಿ ಪ್ರತಿಯೊಂಜಿ ಭಾಗಗಳ ಸಮಾನವಾದ ಐನು ಪಟ್ಟದು ಒಂಜಿ ಮಾದರಿ ಒಂಜಿ ಪಟ್ಟಣ ಪಂಚಾಯತ್ ಮನ್ಪುನ ಪುದರ್ನ ಕನೈದಂಡು. ಈ ಕೋಟೆಗಾರ ಪಟ್ಟಣ ಪಂಚಾಯತ್ ಇನ್ನೇ
ಶಾಸಕರನ್ನ ಅನುದಾನ ಕಮ್ಮಿ ಇತ್ತಂಡಲ್ಲ ನಮ್ಮ ಪಟ್ಟಣ ಪಂಚಾಯತ್ ಮಾತೆರ್ಲ ಅಕ್ಲಕ್ಲ ಕ್ಷೇತ್ರ ಬರ್ಪುನ ಆ ಒಂಜಿ ಅನುದಾನವನ್ನು ಬಾರಿ ಕೊರ್ಲುಡು ಬಾರಿ ಯೋಗ್ಯ ರೀತಿಡು ಓಲು ಇಂಚಿನ ಹೆಚ್ಚಿನ ಜನಕ್ಲೆಗ್ ಅಗತ್ಯ ಉಂಡ ಐನು ಮಲ್ತೊಂದು ಬೇಲೆಯನ್ನು ಮಲ್ತೊಂದು ಬರೊಂದುಂಡು ದೇವರ ದಯಟು ನನ್ನ ಒಂಜಿ ವೇಳೆ ನಮ್ಮ ಸರ್ಕಾರ ಬತ್ತನಂದ ನನಾತ ಅನುದಾನವನ್ನು ಕೊಡ್ದು ನನಾತ ಈ ಬೇಲೆನೇನು ಮಲ್ತದೆ ಅಕ್ಲು ಜನಕ್ಲೆಗೆ ಎಂಚಿನ ಪೂರ ಆಶ್ವಾಸನೆ ಕೊಡ್ತಾರ ಐನು ಪೂರ ಈಡೇರಿಸವನಂಚಿನ ಮಲ್ಲ ಸೌಭಾಗ್ಯನ ಆ ದೇವರು ನನಗೆ ಕರುಣಿಸವಡು ಅಂಚನೆ ನಮ್ಮ ಸಂಸದರು ಜಿಲ್ಲಾಧ್ಯಕ್ಷರು ಅಂಚನೆ ವಿಧಾನ ಪರಿಷತ್ ಸದಸ್ಯರನ್ನಕ್ಕೆಲ್ಲ ಆಯ್ನಾತ್ ಅನುದಾನವನ್ನು ಈ ಕ್ಷೇತ್ರಕ್ಕೂ ಕೊರೊಂದುಲ್ಲೇರು ನನಾತ್ ಬಂತ ಹೆಚ್ಚ ಅನುದಾನವನ್ನು ಕೊಡ್ದು ನಮ್ಮ ಈ ಕೋಟೆಗಾರ ಸೋಮೇಶ್ವರಗೂ ನನಗೆ ಹೆಚ್ಚು ಅನುದಾನ ದೀಯರಾತದೆ ಐನು ದೀಪನಂಜಿನ ಅವಕಾಶವನ್ನು ಮಲ್ತು ಕೊಡ್ದು ನಮ್ಮ ಈ ಕ್ಷೇತ್ರದ ಕೋಟೆಗಾರ ಪಟ್ಟಣ ಪಂಚಾಯತಿ ನಮ್ಮ ರಾಜ್ಯಡೆ ಒಂಜಿ ಎಡ್ಡೆ ಪಟ್ಟಣ ಪಂಚಾಯತ್ ಎಡ್ಡೆ ಬೇಲೆ ಮಲ್ಪನಂಜಿ ಪಟ್ಟಣ ಪಂಚಾಯತ್ ಮಲ್ಪನಂಜಿ ಕುದರ್ನ ಕನವಾಡು ಮಾತೆಲ್ಲ ಒಂಜಿ ಬೇಲೆನ್ ಮಲ್ತ ಪ್ರತಿ ಒರಿಯನಲ್ಲ ಮನಸ್ಸನ್ನು ಗೆಂದದು ಪ್ರತಿ ಒರಿಯಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಒಟ್ಟಿಗೆ ಉಪ್ಪಂಜಿನ ಈ ನಾಗರಿಕರೇನು ಮಾತ್ರ ಎಲ್ಲ ನಮ್ಮ ಪಕ್ಷದೊಟ್ಟಿಗೆ ಉಪ್ಪುನಂಜಿನ ಮಲ್ಲ ಬೇಲೆನು ನಮ್ಮ ಉಪಾಧ್ಯಕ್ಷರು ಪ್ರವೀಣನ್ನೇ ಅಂಜನೆ ಅಧ್ಯಕ್ಷರು ಮಕ್ಕಳು ಮಲ್ಪಾಡು ನಮ್ಮ ಮಾತೆಲ್ಲ ಒಟ್ಟಿಗೆ ಆದ ಈ ಒಂಜಿ ಕೋಟೆಗಾರ ಪಟ್ಟಣ ಪಂಚಾಯತ್ನ ಒಂಜಿ ಅಭಿವೃದ್ಧಿ ಮಲ್ಪನಂಜಿನ ಬೇಲೆನ್ ಮಲ್ಪುಗ ನಂಗೆ ದೇವರು ಈ ಕ್ಷೇತ್ರನ ಒಂಜಿ ಅಭಿವೃದ್ಧಿ ಮಲ್ಪನಂಜಿನ ಮಲ್ಲ ಸೌಭಾಗ್ಯನ ಕೊರಡು ಬಂಡದು ಪ್ರಾರ್ಥನೆ ಮಲ್ತೊಂದು ಎನ್ನಡ ಪಾತೆರನು ಮುಕ್ತಾಯ ಮಲ್ಪುವೆ. ಜೈ ಹಿಂದ್, ಜೈ ಶ್ರೀರಾಮ್. ಗ್ರಾಮದ ದೇವರನ್ನು ಸ್ಮರಣೆ ಮಾಡುತ್ತಾ ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಈ ಒಂದು 5ನೇ ವಾರ್ಡ್ ಬಗಂಬೆಲದ ಈ ರಸ್ತೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಮಂಡಲದ ಅಧ್ಯಕ್ಷರಾದಂತಹ ಜಗದೀಶ್ ವ್ಯತಬೈಲು ಹಾಗೂ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾದಂತಹ ದಯಾನಂದ ತುಕ್ಕೋಟು, ಈ ಬೂತಿನ ಅಧ್ಯಕ್ಷರಾದ ರವಿಪ್ರಸಾದ್, ಹಾಗೆಯೇ ಕಾರ್ಯದರ್ಶಿಯಾದಂತಹ ಗಣೇಶ್, ಹಾಗೆಯೇ ಈ ಭಾಗದ ಕೌನ್ಸಿಲರ್ ಹಾಗೂ ಕೋಟೆಕಾರ ಪಟ್ಟಣ ಪಂಚಾಯತ್ನ ಉಪಾಧ್ಯಕ್ಷರಂತಹ ಪ್ರವೀಣ್ ಐ, ಮಹಾಶಕ್ತಿ ಕೇಂದ್ರದ ಕಾರ್ಯದರ್ಶಿಯಾದಂತಹ ಅತುಲ್ ಬಗಂಬಿಲ, ಶಕ್ತಿ ಕೇಂದ್ರದ ಪ್ರಮುಖರಾದ ನಿತಿನ್ ಹಾಗೂ ಈ ಕೆಲಸವನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಿದಂತಹ ನಮ್ಮ ಗುತ್ತಿಗೆದಾರರಾದ ನಿಸಾರ್ರವರೇ ಹಾಗೂ ಮಂಡಲದ OBCಯ ಉಪಾಧ್ಯಕ್ಷರಂತಹ ರೂಪರವರೇ ಹಾಗೂ ಸೇರಿರುವಂತಹ ಎಲ್ಲ ಪಕ್ಷದ ಕಾರ್ಯಕರ್ತರೇ ಹಾಗೂ ಈ ಭಾಗದ ಸ್ಥಳೀಯರೇ. ಈ ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಅಭಿವೃದ್ಧಿ ಕೆಲಸ ಕಾಮಗಾರಿಗಳು ಅತಿ ವೇಗವಾಗಿ ನಡೀತಾ ಇದೆ. ವಿಶೇಷ ಏನಂದರೆ ಈಗ ಈ ಬಗಂಬೆಲದಲ್ಲಿ ಒಂದು 7 ಫೀಟ್ ಇದ್ದಂತಹ ರಸ್ತೆಯನ್ನು 12 ಫೀಟ್ ರಸ್ತೆಗೆ ಆ ಕಡೆ ಮತ್ತು ಈ ಕಡೆ ಇದ್ದ ಯಾವುದೋ ಪ್ರೈವೇಟ್ ಜಾಗದವರು ಬಿಟ್ಟುಕೊಟ್ಟು ಈ ರಸ್ತೆಯನ್ನು ಒಂದು ಸುಂದರ ವ್ಯವಸ್ಥಿತವಾಗಿ ಒಂದು ಗಾಡಿಯೆಲ್ಲ ಹೋಗಲು ಅವಕಾಶ ಮಾಡಿಕೊಟ್ಟಂತಹ ಈ ಸ್ಥಳವನ್ನು ಬಿಟ್ಟುಕೊಟ್ಟಂಥವರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಈಗಿನ ಒಂದು ಸಂದರ್ಭದಲ್ಲಿ ನಾವು ಒಂದು ಅನುದಾನ ಇಟ್ಟರೆ ಎಷ್ಟು ನಮಗೆ ಅನುದಾನ ಬರ್ತದೆ, ಅದು ಮುಂದೆ ಬರಬೇಕಂತಹ ಕೆಲವು ಕಡೆಗಳಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡುವಂತಹ ಈ ಒಂದು ಕಾಲಘಟ್ಟದಲ್ಲಿ ಇದನ್ನು ನಾವು ಒಂದು ನೋಡಿ ನಾವೇ ಸ್ವಲ್ಪ ಅರಿತು ಮಾಡಿಕೊಳ್ಬೇಕು. ಇದು ಸಾರ್ವಜನಿಕರಿಗೆ ಆಗುವಂತಹ ಒಂದು ಕೆಲಸ. ಹಾಗೆಯೇ ಈ ಭಾಗದಲ್ಲಿ ಹಲವಾರು ಕೆಲಸಗಳೆಲ್ಲ ನಡೆದಿದೆ. ಇನ್ನು ಮುಂದಕ್ಕೂ ಕೂಡ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ಆಗಲಿಕ್ಕಿದೆ. ಇನ್ನು ನೀವು ಕೂಡ ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ನಮ್ಮಿಂದ ಆಗುವಂತಹ ಸಹಕಾರವನ್ನು ಖಂಡಿತವಾಗಿಯೂ ನಾವು ಕೊಡ್ತೇವೆ ಅಂತ ಹೇಳುತ್ತಾ ನನ್ನ ಮಾತನ್ನು ವಿರಮಿಸ್ತೇನೆ. ನಾನು ಈ ಊರಿನ ಈ ಸ್ಟ್ರೀಟ್ನಲ್ಲಿ ವಾಸಿಸುವವನು. ನನ್ನ ಹೆಸರು ಜಾನ್ ಎಂಬುದಾಗಿ. ಈ ಗ್ರಾಮದಲ್ಲಿ ಅನೇಕ ಸಮಯಗಳ ಕಳೆದ ಪ್ರವೀಣ್ ಐ ಬಗಂಬಿಲರವರು ಅಧಿಕಾರವನ್ನು ಪಡೆದುಕೊಂಡ ಉಪಾಧ್ಯಕ್ಷರಾದ ನಂತರ ಈ ಸ್ಥಳಗಳಲ್ಲಿ ಬಹಳ ಅದ್ಭುತವಾದಂಥ ಕೆಲಸವನ್ನು ಅವರು ಮಾಡುತ್ತಲೇ ಬಂದಿದ್ದಾರೆ. ಅದು ಒಂದು ವೇಳೆ ಅಗಲವಾದ ಸ್ಟ್ರೀಟ್ ಇರಲಿ, ಸಪುರವಾದ ಯಾವುದೇ ರೀತಿಯ ವಿಶೇಷತೆಯನ್ನು ಅದರ ಮೇಲೆ ಯಾವುದೇ ತಾರತಮ್ಯವನ್ನು ತೋರಿಸದೆ ಪ್ರತಿ ಸ್ಟ್ರೀಟ್ಗಳಿಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಅಲ್ಲಿರುವಂಥ ಜನರನ್ನು ಮನವರಿಕೆ ಮಾಡಿ ಈ ದಾರಿಯನ್ನು ಯಾಕೆ ನೀವು ಬಿಟ್ಟುಕೊಡ್ಬೇಕು, ಇದರಿಂದ ನಿಮಗೇನು ಉಪಯೋಗ ಎಂಬುದನ್ನು ಅವರು ಮನವರಿಕೆ ಮಾಡಿ ಪ್ರೀತಿಯಿಂದ ತಮ್ಮ ಸ್ಥಳಗಳನ್ನು ಜನರು ಬಿಟ್ಟುಕೊಡುವ ಹಾಗೆ ಅವರು ಜನರ ಮನವೊಲಿಸಿದ ರೀತಿ ಭಾಳ ಒಬ್ಬ ಉತ್ತಮ ನಾಯಕನ ಒಂದು ಗುಣವಾಗಿರ್ತದೆ. ಅದಕ್ಕೋಸ್ಕರ ನಾವು ನನ್ನ ಆತ್ಮೀಯ ಸ್ನೇಹಿತ, ನನ್ನ ಬಾಲ್ಯಪ್ರಾಯದ ಸ್ನೇಹಿತರಾಗಿದ್ದಾರೆ
ಪ್ರವೀಣ್ರವರು ಮಾಡಿದ ಕಾರ್ಯವು ನಿಜವಾಗಿಯೂ ಶ್ಲಾಘನೀಯವಾಗಿದೆ. ಮಾತ್ರವಲ್ಲದೆ ಈ ಸ್ಥಳಗಳಲ್ಲಿ ನೀರಿನ ತೊಂದರೆ ಆಗಿರ್ಬೋದು ಅಥವಾ ವಿದ್ಯುತ್ ಶಕ್ತಿಯ ತೊಂದರೆ ಆಗಿರ್ಬೋದು, ಇವುಗಳೆಲ್ಲದರಲ್ಲಿ ಅವ್ರ ಹತ್ರ ಹೋದಾಗ ಉತ್ತಮವಾದ ರೀತಿಯಲ್ಲಿ ಬಗೆಹರಿಸೋದ್ರಲ್ಲಿ ಭಾಳ ನಿಪುಣರವರು, ಭಾಳ ಅದ್ಭುತವಾಗಿ ಮಾಡ್ತಾರೆ ಆ ಕೆಲಸವನ್ನು. ಈ ಸ್ಥಳಕ್ಕೆ ಬಂದಾಗ ಈ ಸ್ಥಳವನ್ನು ಇವರು ನಮ್ಮ ಮೇಡಮ್ ಈಗ ತಾನು ಹೇಳಿದರು 7 ಫೀಟ್ ಇತ್ತು ಅಂತ. ಆದರೆ 7 ಫೀಟ್ ಸಹ ಕಾಣ್ತಿರ್ಲಿಲ್ಲ ಆಯ್ತು ಇಲ್ಲಿ. ಆದರೆ ಈ ಸ್ಥಳವನ್ನು ಭಾಳ ನಾವು ನಮ್ಮ ಈ ಸ್ಟ್ರೀಟ್ನಲ್ಲಿರೋ ಪ್ರತಿ ಮನೆಗಳಿಗೂ ಕೂಡ ಇನ್ನೊಂದು ಆವೃತ್ತಿ ನಾವು ಥ್ಯಾಂಕ್ಸ್ ಹೇಳ್ತೇವೆ. ಯಾಕಂದರೆ ಪ್ರತಿಯೊಬ್ಬರು ಸಂತೋಷದಿಂದ ತಮ್ಮ ಭೂಮಿ ಸ್ಥಳವನ್ನು ಬಿಟ್ಟು ಕೊಟ್ಟಿದ್ದಾರೆ. ಇದೇ ಸಮಯದಲ್ಲಿ ನಾವು ಬಗಂಬಿಲದಲ್ಲಿರೋ ಇತರ ಸ್ಟ್ರೀಟ್ಗಳಿರುವ ಜನರಿಗೂ ಕೂಡ ಈ ಒಂದು ದಾರಿಯು ಮಾದರಿಯಾಗಿರಲಿ ಎಂಬುದಾಗಿ ನಮ್ಮ ಬಯಕೆ. ಯಾಕಂದರೆ ಇದು ನಮಗೆ ಒಳ್ಳೆಯದು, ಇದು ನಮ್ಮ ಮನೆಗೆ ಬರುವಂಥ ದಾರಿ. ಒಂದು ವೇಳೆ ನಾಳೆ ಆ ತುರ್ತು ಸಮಯದಲ್ಲಿ ವಾಹನಗಳು ಬರಲಿಕ್ಕೆ ಭಾಳ ಅಗತ್ಯವಾಗಿದೆ. ಅದರಿಂದಾಗಿ ಇಷ್ಟು ಒಳ್ಳೆ ಅದ್ಭುತವಾದಂಥ ದಾರಿಯನ್ನು ಮಾಡಿಕೊಟ್ಟಂಥ ಅಧ್ಯಕ್ಷರು, ಉಪಾಧ್ಯಕ್ಷರಾಗಿ ಪ್ರವೀಣ್ ಬಗಂಬಿಲರವ್ರಿಗೆ ಇನ್ನೊಂದು ಆವೃತ್ತಿ ನಾವು ವಂದನೆಯನ್ನು ಹೇಳ್ತೇವೆ. ಥ್ಯಾಂಕ್ ಯು ಸರ್. ಮಾತ್ರವಲ್ಲದೆ ಈ ಒಂದು ದಾರಿಯನ್ನು ಭಾಳ ಅದ್ಭುತವಾದ ರೀತಿಯಲ್ಲಿ ನಮ್ಮ ನಿಸಾರ್ ಅಹಮದ್ ನಿಸಾರ್ ಅಹಮದ್ರವರು ಮಾಡಿಕೊಟ್ಟಿದ್ದಾರೆ. ಅವರೀಗ ತಾನು ನಮ್ಮ ಸಹೋದರರು ಹೇಳಿದರು ಇದು ತಮ್ಮ ಮನೆಯ ಕೆಲಸದಂತೆ ಮಾಡಿದರು. ನಿಜವಾಗಿಯೂ ಇದು ತಮ್ಮ ಮನೆಯ ಕಾರ್ಯವನ್ನು ಮಾಡುವ ರೀತಿಯಲ್ಲೇ ಅವರು ಈ ದಾರಿಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾವು ವಂದನೆಯನ್ನು ಹೇಳ್ತೇವೆ. ಮತ್ತು ಇದರಲ್ಲಿ ಆಫೀಷಿಯಲ್ಸ್ಗಳು, ಅಧ್ಯಕ್ಷರುಗಳು ಇವರೆಲ್ಲ ಕೆಲಸ ಮಾಡಿದ್ದಾರೆ. ದಯಮಾಡಿ ನಿಮಗೆಲ್ಲರಿಗೂ ಕೂಡ ಈ ದಾರಿಯ ಒಬ್ಬ ನಿವಾಸಿಯಾಗಿರುವ ನಾನು ನಮ್ಮೆಲ್ಲ ದಾರಿಯ ಸಮಸ್ತ ಜನರ ಪರವಾಗಿ ನಾವು ವಂದನೆಯನ್ನು ಹೇಳ್ತೇವೆ. ಥ್ಯಾಂಕ್ ಯು. ನಮ್ಮ ಈ ಭಾಗದ ಬಗಂಬಿಲ ವಾರ್ಡಿನಲ್ಲಿ ಕಳೆದ 4 ವರ್ಷದಿಂದ ಹಲವಾರು ಕಾಮಗಾರಿಗಳು ಆಗಿದೆ. ಆದರೆ ಆಯಾಯ ಭಾಗದ ಆ ಜನರ ಉಪಸ್ಥಿತಿಯಲ್ಲಿ ಆ ಕಾಮಗಾರಿಗಳನ್ನೆಲ್ಲ ನಾವು ಉದ್ಘಾಟನೆಯನ್ನು ಮಾಡಿ ಜನರಿಗೆ ಬೇಕಾಗುವಂಥ ಅನುಕೂಲ ರೀತಿಯಲ್ಲಿ ಅದನ್ನು ಬಿಟ್ಟುಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಆದರೆ ಈ ಬಾರಿ ಈ ರಸ್ತೆಯಲ್ಲಿ ಒಂದು ವಿಶೇಷತೆ ಏನಂದರೆ ಸುಮಾರು ಒಂದು 6-7 ಫೀಟ್ ಇದ್ದಂಥ ರಸ್ತೆ ಅದು ಕೂಡ ಕೆಳಗಡೆ ಅಷ್ಟು ಸಹ ಇರಲಿಲ್ಲ. ಹೋಗಲಿಕ್ಕೆ ತುಂಬ ಕಷ್ಟಕರವಾದಂಥ ಈ ರಸ್ತೆ, ಸಾಧಾರಣ ಒಂದು 28-30 ವರ್ಷದಿಂದ ಇರುವಂಥ ಈ ರಸ್ತೆ, ಅವರಿಗೆ ನಾನು ಆವಾಗಲೇ ಹೇಳಿದ್ದೆ ಒಂದು ಏನಂದರೆ ಈ ರಸ್ತೆಯನ್ನು ಖಂಡಿತವಾಗಿ ನನ್ನ ಅವಧಿಯೊಳಗೆ ಮಾಡಿಕೊಡ್ತೇನೆ ಅಂತ. ಆದರೆ ಆದಷ್ಟು ಬೇಗ ಅದನ್ನು ಮಾಡುವಂಥ ಒಂದು ಅವಕಾಶ ನನಗೆ ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಹಾಗೆ ಎಲ್ಲರೂ ಅದನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಈ ರಸ್ತೆಯನ್ನು ಸುಮಾರು 12 ಫೀಟ್ ಅಂದರೆ ಪ್ರತಿ ಗಾಡಿ ಕೂಡ ಕೆಳಗಡೆ ರಸ್ತೆಯ ಎಂಡ್ ತನಕ 12 ಫೀಟಿನ ರಸ್ತೆಯನ್ನು ಮಾಡುವ ಮೂಲಕ ಭಾಳ ಉತ್ತಮವಾಗಿ ಅಂದರೆ ಇಲ್ಲಿ ಕಾಮಗಾರಿ ನಡೆಯುವಾಗ ಪ್ರತಿ ದಿನ ಇಡೀ ದಿವಸ ಇಲ್ಲಿ ನಿಂತು ಆ ಒಂದು ಕಾಮಗಾರಿಯನ್ನು ಕೂಡ ಉತ್ತಮ ರೀತಿಯಲ್ಲಿ ನಮ್ಮ ನಿಸಾರ್ ಅವರು ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಈ ರಸ್ತೆಯನ್ನು ಮಾಡುವಾಗ ಈ ಭಾಗದಲ್ಲಿ ಸುಮಾರು ಮನೆಯವರು ಸುಮಾರು ಜಾಗವನ್ನು ಬಿಟ್ಟುಕೊಟ್ಟಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಅದು ಯಾವುದೇ ಇರಲಿ, ರೆಕಾರ್ಡ್ ಜಾಗ ಆಗಿರಲಿ ಅಥವಾ ಯಾವುದೇ ಜಾಗ ಆದರೂ ಕೂಡ 1 ಇಂಚು ಜಾಗವನ್ನು ಕೂಡ ಬಿಡುವಾಗ ಭಾಳಷ್ಟು ಕಿರಿಕಿರಿಯನ್ನು ಮಾಡುವಂಥ ವ್ಯವಸ್ಥೆ ಇದೆ. ಆದರೆ ನನ್ನ ಈ ಒಂದು ಭಾಗದಲ್ಲಿ ಎಲ್ಲ ನಾಗರಿಕರು ಭಾಳ ಉತ್ತಮವಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ ನನ್ನೊಂದಿಗೆ ಸಹಕಾರವನ್ನು ಕೊಡ್ತಾರೆ. ಅದೇ ರೀತಿ ಅವರು ಈ ಭಾಗದಲ್ಲಿ ಕೆಲವೊಂದು ಮನೆಯ ತುಂಬ ಜಾಗ ಹೋಗಿದೆ. ನಮ್ಮ ಪ್ರವೀಣ್ರವರ ಇದರಲ್ಲಿ ತುಂಬ ಜಾಗ, ಯಾಕೆಂದರೆ ಈ ರಸ್ತೆಯನ್ನು ನೇರ ಮಾಡಲಿಕ್ಕೋಸ್ಕರ ಇವರ ಜಾಗವನ್ನು ಸ್ವಲ್ಪ ಜಾಸ್ತಿ ನಾವು ತಗೊಂಡಿದ್ದೇವೆ. ಆದರೂ ಅವರು ಒಳ್ಳೆಯ ರೀತಿಯಲ್ಲಿ ಅದನ್ನು ಬಿಟ್ಟುಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ಮುಂದಕ್ಕೆ ಈ ರಸ್ತೆಯನ್ನು ಒಳ್ಳೆಯ ರೀತಿಯಲ್ಲಿ ಇಡುವಂಥ ಕೆಲಸವನ್ನು ಈ ಭಾಗದ ಎಲ್ಲರೂ ಮಾಡಬೇಕಂತ ನಾನು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಭಾಗದಲ್ಲಿ ಇನ್ನೂ ಕೆಲವೊಂದು ರಸ್ತೆಗಳು ಇದೆ. ಅದೇ ರೀತಿ ಕೆಲವೊಂದು ರಸ್ತೆಗಳು ಇಂಟರ್ಲಾಕ್ ಆದಂಥ ರಸ್ತೆಗಳು, ಕೆಲವೊಂದು 6 ಫೀಟ್ 7 ಫೀಟಿನಂಥ ರಸ್ತೆಗಳು ಇದೆ. ಅದನ್ನು ಕೂಡ ಇದೇ ರೀತಿಯ ಮಾದರಿಯಲ್ಲಿ ಆ ರಸ್ತೆಯನ್ನು ಮಾಡುವಂಥ ಒಂದು ಯೋಚನೆ ಇದೆ ನನ್ನ ಹತ್ರ. ಅದರಿಂದ ಅದಕ್ಕೂ ಕೂಡ ಆ ಭಾಗದ ಜನರು ನನ್ನೊಂದಿಗೆ ಇದೇ ರೀತಿಯ ಒಳ್ಳೆಯ ರೀತಿಯ ಸಹಕಾರವನ್ನು, ಆ ಜಾಗವನ್ನು ಬಿಟ್ಟುಕೊಡುವಂಥ ಸಹಕಾರವನ್ನು ನನಗೆ ನೀಡಬೇಕು ಅನ್ನುವಂಥ ಮಾತನ್ನು ಕೂಡ ನಾನು ಈ ಮೂಲಕ ಹೇಳ್ತೇನೆ. ಒಂದು 3-4 ಪ್ರಮುಖವಾದಂಥ ಅಡ್ಡ ರಸ್ತೆಗಳಿದೆ. ಅದನ್ನು ಕೂಡ ಈ ರೀತಿಯಾದಂಥ ಒಳ್ಳೆಯ ರೀತಿಯ ಸುಸಜ್ಜಿತವಾದಂಥ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಯೋಚನೆ ಇದೆ. ಅದಕ್ಕೆ ನಮ್ಮ ಅಧ್ಯಕ್ಷರ ಸಹಕಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಯಾಚಿಸ್ತಾ, ಈ ಬಂದಿರುವಂಥ ಎಲ್ಲ ನಮ್ಮ ನಾಗರಿಕರಿಗೂ ಅಭಿನಂದನೆ ಸಲ್ಲಿಸ್ತಾ, ನಮ್ಮ ಮಂಡಲದ ನಮ್ಮ ಮಾರ್ಗದರ್ಶಕರು ಆದಂಥ ಮಂಡಲ ಅಧ್ಯಕ್ಷರಿದ್ದಾರೆ, ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ, ಪ್ರಧಾನ ಕಾರ್ಯದರ್ಶಿಗಳು ದಯಾನಂದನ್ ಇದ್ದಾರೆ, ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ ನನ್ನ ಮಾತಿಗೆ ಪೂರ್ಣ ಮೆರವಣಿಗೆ ಮಾಡ್ತೇನೆ.
ವಾರ್ಡ್ 5ನೇ ವಾರ್ಡಿನ 6ನೇ ಅಡ್ಡ ರಸ್ತೆಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂಥ ನಮ್ಮ ಮಂಡಲದ ಅಧ್ಯಕ್ಷರಾದಂಥ ಜಗದೀಶ್ ಕುವರ್ತ ಬೈಲ್ ಇವರಿಗೆ ನಮ್ಮ ವಾರ್ಡಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆ ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತಿನ ಅಧ್ಯಕ್ಷರಾದ ದಿವ್ಯ ಸತೀಶ್ ಇವರಿಗೂ ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೆ ಮಂಡಲದ ಪ್ರಧಾನ ಕಾರ್ಯದರ್ಶಿ ಆದಂತಹ ದಯಾನಂದ್ ತೊಕ್ಕೋಟ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾದ ಅತುಲ್ ಬಗಂಬಿಲ ಇವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಉಪಾಧ್ಯಕ್ಷರಾದ ನಮ್ಮ ಪ್ರವೀಣ್ ಐ ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಶಕ್ತಿ ಕೇಂದ್ರದ ಪ್ರಮುಖರಾದ ನಿತಿನ್ ಇವರಿಗೂ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೆ OBC ಉಪಾಧ್ಯಕ್ಷರಾದಂಥ ರೂಪಾ ಶೇಖರ್ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತೇವೆ. ಹಾಗೆ ಗುತ್ತಿಗೆದಾರರಾದಂಥ ನಮ್ಮ ಆಶೀರ್ವಾದ ಸರ್ ಇವರಿಗೂ ಕೂಡ ನಾವು ಪ್ರೀತಿಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತೇವೆ. ಇಲ್ಲಿರುವಂಥ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ನಮ್ಮ ನರೇಂದ್ರ ಮೋದಿಯವರ ಏನೊಂದು ಕನಸು ಇತ್ತು, ಇಡೀ ಭಾರತದಲ್ಲಿ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ನಮ್ಮ ಕಾಡನ್ನು ಸಮೃದ್ಧವಾಗಿ ಬೆಳೆಸಿ ಮರ ಗಿಡಗಳನ್ನು ಬೆಳೆಸುವಂಥ ಒಂದು ದೊಡ್ಡ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಅದೇ ರೀತಿ ದೇಶದ ಎಲ್ಲ ಭಾಗಗಳಲ್ಲಿ ಇತ್ತೀಚೆಗೆ ಮರಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ಅದಕ್ಕೆ ವಿಶೇಷವಾದ ಒಂದು ಇದನ್ನು ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಏನಂದರೆ ಮಾ ಕಿ ನಾಮ್ ಏಕ್ ಪೇಡ್, ಅಂದರೆ ತಾಯಿಯ ಹೆಸರಲ್ಲಿ ಒಂದು ಗಿಡ ಅಂತ. ಅಂದರೆ ಆ ತಾಯಿಯ ಹೆಸರಲ್ಲಿ ಒಂದು ಗಿಡವನ್ನು ನೆಟ್ಟರೆ ಅದನ್ನು ತನ್ನ ತಾಯಿಯನ್ನು ಹೇಗೆ ಅವ ಪೋಷಿಸ್ತಾನೆ ಆ ಮಗ, ಅದೇ ರೀತಿ ಆ ಗಿಡವನ್ನು ಕೂಡ ಅವ ಪೋಷಿಸ್ತಾ ಬರುತ್ತಾನೆ ಅನ್ನುವ ದೃಷ್ಟಿಯಿಂದ ನಮ್ಮ ದೇಶದ ಪ್ರತಿಯೊಬ್ಬರಲ್ಲಿ ಕೂಡ ಮೋದಿಯವರು ವಿನಂತಿಯನ್ನು ಮಾಡಿದ್ದಾರೆ, ಮಾ ಕಿ ನಾಮ್ ಏಕ್ ಪೇಡ್ ಅದನ್ನು ನೀವು ಆಚರಿಸಬೇಕು ಅಂತ. ಅದೇ ರೀತಿ ನಮ್ಮ ಮಂಡಲದಲ್ಲಿ ಎಲ್ಲ ಭಾಗಗಳಲ್ಲಿ ಈಗ ಈ ಮಾ ಕಿ ನಾಮ್ ಏಕ್ ಪೇಡ್ ಅನ್ನುವ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಇವತ್ತು ಬಗಂಬಿಲದ ಈ ಒಂದು ವಾರ್ಡಲ್ಲಿ ನಮ್ಮ 156 ಬೂತ್ನಲ್ಲಿ ನಮ್ಮ ಉಪಾಧ್ಯಕ್ಷರಾದ ಪ್ರವೀಣಣ್ಣನ ನೇತೃತ್ವದಲ್ಲಿ ನಮ್ಮ ರೂಪಾ ಪ್ರವೀಣ್ರವರ ಮನೆಯಲ್ಲಿ ಮಾ ಕಿ ನಾಮ್ ಏಕ್ ಪೇಡ್ ಅನ್ನುವ ಒಂದು ಗಿಡವನ್ನು ನಾವು ನೆಟ್ಟಿದ್ದೇವೆ. ಈ ಗಿಡವನ್ನು ಆ ರೂಪಾ ಅವರು ತನ್ನ ತಾಯಿಯಂತೆ ಪೋಷಿಸ್ತಾ ಇದೊಂದು ನಮ್ಮ ಜನಗಳಿಗೆ ಉಪಯೋಗ ಆಗುವಂಥ ಒಂದು ಗಿಡ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ, ಇನ್ನು ಮುಂದೆ ಕೂಡ ಈ ಭಾಗದಲ್ಲಿ ಎಲ್ಲ ಮನೆಗಳಲ್ಲಿ ಕೂಡ ಎಲ್ಲರೂ ಕೂಡ ತನ್ನ ತಾಯಿಯ ಹೆಸರಲ್ಲಿ ಒಂದು ಗಿಡವನ್ನು ನೆಡಬೇಕು ಅಂತ ಇಲ್ಲಿ ಬಂದಿರುವಂಥ ಎಲ್ಲರಲ್ಲಿ ಕೂಡ ನಾನು ಕಳಕಳಿಯ ವಿನಂತಿಯನ್ನು ಮಾಡುತ್ತಾ, ನಮ್ಮ ದೇಶವನ್ನು ಸಂರಕ್ಷಿಸುವ ಒಂದು ವಿಷಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸುವಂತ ಹೇಳುತ್ತಾ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ನಿಮ್ಮ ವಾರ್ಡಲ್ಲಿ ಪ್ಲಾಸ್ಟಿಕ್ ತುಂಬಿದೆಲ್ಲ, ಏನಾದರೂ ಈಗ ಪ್ಲಾಸ್ಟಿಕ್ಕನ್ನು ನಾವೀಗ ಆದಷ್ಟು ಬೇಗ ಅದನ್ನೆಲ್ಲ ತೆರವುಗೊಳಿಸಿ ಸ್ವಚ್ಛಗೊಳಿಸಿ ನಂತರ ಅದಕ್ಕೆ ನಮ್ಮ ಪಟ್ಟಣ ಪಂಚಾಯತಿನ ವತಿಯಿಂದ ಅಲ್ಲಲ್ಲಿ ಅದಕ್ಕೆ ನಾಮಫಲಕವನ್ನು ಹಾಕುವಂಥ ಒಂದು ಯೋಚನೆಯನ್ನು ಕೂಡ ಮಾಡಿದ್ದೇವೆ. ಅದರ ಒಟ್ಟಿಗೆ ಅಗತ್ಯ ಬಿದ್ದಲ್ಲಿ ಆ ಭಾಗದಲ್ಲಿ CC ಕ್ಯಾಮರಾವನ್ನು ಅಳವಡಿಸುವ ಮೂಲಕ ಅಲ್ಲಿ ಯಾರು ಈ ರೀತಿಯಾದಂಥ ಈ ತ್ಯಾಜ್ಯಗಳನ್ನು ಮತ್ತು ಈ ಪ್ಲಾಸ್ಟಿಕ್ಗಳನ್ನು ಎಸೆಯುವಂಥ ಒಂದು ದೃಶ್ಯಗಳು ಕಂಡು ಬಂದಲ್ಲಿ ಅವರನ್ನು ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸುವಂಥ ಒಂದು ಯೋಚನೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ.
ಅದರಿಂದ ಆದಷ್ಟು ಬೇಗ ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತಿನ ಎಲ್ಲ ಭಾಗದಲ್ಲಿ ಕೂಡ ಈ ಒಂದು ರಸ್ತೆ ಬದಿಯಲ್ಲಿ ತ್ಯಾಜ್ಯಗಳನ್ನು ಎಸೆಯುವುದು, ಅದೇ ರೀತಿ ಪ್ಲಾಸ್ಟಿಕ್ಗಳನ್ನು ಎಸೆಯುವಂಥ ಒಂದು ಕಾರ್ಯಕ್ರಮವನ್ನು ಆದಷ್ಟು ಬೇಗ ನಾವು ಸ್ವಚ್ಛಗೊಳಿಸಿ ಎಲ್ಲ ನಾಗರಿಕರ ಸಹಕಾರವನ್ನು ತಗೊಂಡು ಅದನ್ನು ಸ್ವಚ್ಛಗೊಳಿಸುವಂಥ ಒಂದು ಕೆಲಸವನ್ನು ನಾವು ಆದಷ್ಟು ಬೇಗ ಮಾಡ್ತೇವೆ ಅಂತ ನಾನು ಈ ಮೂಲಕ ವಿನಂತಿಯನ್ನು. ನಿಮ್ಮ ಒಂದು ಟೀಮ್ ಇತ್ತಲ್ಲ ಸರ್ ಇಲ್ಲಿ ಟಾಸ್ಕ್ ಫೋರ್ಸ್, ಅಂದರೆ ಪ್ಲಾಸ್ಟಿಕ್ ಎಸೆಯುವವರನ್ನು ಹಿಡಿಯುವಂಥ ಒಂದು ಪ್ರಯತ್ನ ಆಗ್ತಾ ಇತ್ತು ಹಿಂದೆ, ಆ ಟೀಮಿಗೆ ಇಲ್ವಾ? ಉಂಟು ಈಗ ಅದು ಸ್ವಲ್ಪ ಈಗ ಆಕ್ಟಿವ್ ಅಲ್ಲಿ ಇರಲಿಲ್ಲ. ಈಗ ಇನ್ನು ಮುಂದಕ್ಕೆ ಅದನ್ನು ಮಾಡುವ ಅವಶ್ಯಕತೆ ಇದೆ. ಹೌದು, ಮಾಡುವ ಅವಶ್ಯಕತೆ ಇದೆ. ಖಂಡಿತವಾಗಿ ಅದನ್ನು ಮಾಡ್ತೇವೆ ನಾವು ನಮ್ಮ ಪಟ್ಟಣ ಪಂಚಾಯತ್. ನಮ್ಮ ಕ್ಷೇತ್ರದ ಸತ್ಯನಾರಾಯಣ ದೇವರನ್ನು ಸ್ಮರಣೆ ಮಂತೊಂದು ಇನಿ ನಮ್ಮ ಬಗಂಬಿಲೋಡು ಒಂಜಿ ಕಾಲೋಡು ಎಂಚೆ ಇತ್ತಂಡು ಈ ಪರಿಸರ ಪಂಡದ ಮಾತ್ರೆಗಳ ಮೂಲಿತ್ತಿನಕ್ಲೆ ಗೊತ್ತುಂಡು. ಪಂಚಾಯತ್ ಇತ್ತೆ ಎಂಚ ಉಂಡು ಪಂಡದ ಇತ್ತೆಲ್ಲ ಗೊತ್ತುಂಡು. ದಾದ ಪಂಡ ನಮ್ಮ ಅನಿಲ್ ಉಪ್ಪುನಗ ಸಾಧಾರಣವಂತೆ ಬೇಲೆ ಮಂತಿದ್ದೀರಿ ಆರ್ಲ ಮಾರ್ಗದ ಐತಾನೆತ್ತ ಮಾತು ಅಂಚೆನೆ ಇನಿ ನಮ್ಮ ಆರು ಕಾರಣಾಂತರೋಡು ನಮ್ಮ ಚೇಂಜ್ ಮಂತದ್ದು ಪ್ರವೀಣ್ ಐ ಆರು ಉಪಾಧ್ಯಕ್ಷ ಸ್ಥಾನ ಬೈದೇರಿ ಅಂಚದು ಪುನಃ ಈ ಬಗಂಬಿಲೋಡು ಮಸ್ತ್ ಕೆಲಸ ಒಯ್ತ ಪ್ರತಿಯೊಂದು ಕೆಲಸ ಓಡೆಮುಟ್ಟ ಪಂಡ ಆರು ನೀರು ಬಿಡುಪುನ ಮುಟ್ಟ ಇತ್ತೆ ಆರೆ ಮಂತೊಂದುಲ್ಲೇರು ದಾದ ಪಂಡ ನಮ್ಮೊಂದು ಕೌನ್ಸಿಲರ್ ನೀರು ಬಿಡುಪುನ ಪಂಡ ನನಗೆ ಹೆಮ್ಮೆದ ವಿಚಾರ. ದಾದ ಪಂಡ ಏರೆಗಳಿತ್ತ ಪುರ್ಸೋತುಜ್ಜಿ ಅಕ್ಕಲ ಕೆಲಸದ ಒತ್ತಡ ಅಂಚ ಮನ್ಪಾರ ಆಪುಜ್ಜಿ ಅಂಡ್ ಅವೇನು ಆರು ಪಟ್ಟಣ ಪಂಚಾಯತಿದೆಲ್ಲ ಜವಾಬ್ದಾರಿಯನ್ನು ವಹಿಸೊಂದು ಮುಲ್ತ ನೀರ್ದೆಲ್ಲ ವಹಿಸೊಂದು ಇಡೀ ಮುಲ್ತ ಗ್ರಾಮದ ನಮ್ಮ ಬಗಂಬಿಲದ ಹೆಂಚಿನ ಮಾತ ಕೆಲಸ ಆವಡ ಮಂದಿರದ ಇತ್ತ ಸಭಾಭವನದ ಕೆಲಸ ಒಂದುಂಡು ಐಕ್ಲ ಪಾಪ ರಾತ್ರಿ ಬಗ್ಗೆಯಲ್ಲಿ ಇತ್ತಿನ ಕಡ ಮಾತ ನಮ್ಮ ಪಕ್ಷದ ಕಲ್ಡ ಆವಡು ಅತ್ತಂಡ ಊರ್ದಕ್ಕ ಪ್ರತಿಯೊಂದಿದ ಜನಕಲ್ಡ ಕೇಂದ್ರ ಆಯ್ನಾಥ ಬೇಲೆ ಆವೊಂದುಂಡು ನನ್ನೆಲ್ಲ ಮಾತಾಡ್ನೆಲ್ಲ ಸಹಕಾರ ಬೋರ್ಡ್ ಐಕು ಅಂಚೆನ ಊರುಡು ಏತು ಮಾತ ಮಾರ್ಗ ಇತ್ತ ಕೆಲವು ಇತ್ತ ಈ ರೋಡು ಎಂಚ ಇತ್ತನಂದ ಬಂಡ ಜನಕ್ಲೆಗೆ ಇತ್ತ ಎಂಚ ಉಂಡು ಬಂಡದ ಇತ್ತ ಆತು ಖುಷಿ ಆಪುಂಡು ಬಂಡ ಬಗಂಬಿಲಡು ಇತ್ತ ಹಿಂದೆ ಒಂದು ಪೊರ್ಲುದ ರೋಡು ಇತ್ತ ನಮ್ಮ ಯಾನುಪ್ಪುನ ಇಲ್ಲದಲ್ಲ ರೋಡೆಲ್ಲ ಅಂಚಿನ ಅಗೆಲ ಆತಂದು ದಾಪಂಡ ಒಂದು ಅಗೆಲ ಆವಡಂಡ ಇಲ್ಲದಕ್ಕಲೆಲ್ಲ ಸಹಕಾರ ಮಾತು ಕೊಡ್ತೇವೆ ದಾಯನ ಬಂಡ ಅಕ್ಕಲ ಜಾಗನಕ್ಕೆ ಗುರುತು ಕೊಡ್ತು ಪ್ರತಿಯೊರಿಗೆಲ್ಲ ಉಪಕಾರ ಆವಡು ಬಂಡದು ಅಕ್ಕಲ್ಲ ನಮ್ಮ ಉಪಾಧ್ಯಕ್ಷರು ಪಂಡಿನ ಪಾತ್ರೋಡು ಕೇಂದ್ರ ಇನ್ನು ಮಾತೆಲ್ಲ ಜಾಗ ಕೊಡ್ತೇವೆ ಅಂಚೆನೆ ಬೇತೆ ಬೇತೆ ನಮ್ಮ ಸರ್ಕಾರೋಡು ಇಂಚಿನ ಮಾತ್ರ ಸವಲತ್ತು ಉಂಡು ಅವೇನು ಮಾತ ಊರ್ದಕ್ಲಿಗೆ ತೆರ್ಪಾದು ಆಯುಷ್ಮಾನ್ ಕಾರ್ಡ್ ಅವಡು ಅತನ ರೇಷನ್ ಕಾರ್ಡ್ದ ಬಗ್ಗೆ ಆಧಾರ್ ಕಾರ್ಡ್ದ ಬಗ್ಗೆ ಸಂಧ್ಯಾ ಪ್ರತಿಯೊಂದು ನಮ್ಮ ಸರ್ಕಾರೋಡು ಇಂಚಿನ ಮಾತ್ರ ತಿಕ್ಕೊಂಡು ಅವೇನು ಮಾತ್ರ ಸವಲತ್ತು ನಮ್ಮ ಪ್ರತಿಯೊಂದು ಊರಿಗೂ ತೆರ್ಪಾದು ಇನ್ನು ಮಾತರುಗಳ ಸವಲತ್ತು ತಿಕ್ಕು ಲೆಕ್ಕ ಮಂತಿದ್ದೇವೆ ಅಂಚಾದು ನಮ್ಮ ಮಂದಿರದ ಸತ್ಯನಾರಾಯಣ ಮಂದಿರದ ಆರು ಜವಾಬ್ದಾರಿ ಮಲ್ಲ ಜವಾಬ್ದಾರಿ ಉಳ್ಳೇರು ಅಂಚನೆ ಈ ಪಟ್ಟಣ ಪಂಚಾಯತಿದೆಲ್ಲ ಉಪಾಧ್ಯಕ್ಷರಾದ ಉಳ್ಳೇರು ಪ್ರತಿಯೊಂದು ಅರ್ನ ಬೇಲದ ಒಂದೇನು ಬರಿಕದಿದ್ದು ಪ್ರತಿಯೊಂದು ಇಲ್ಲದಕ್ಕೂ ಲೆಪ್ಪುನಾಗ ವಾ ಕೆಲಸ ಮುರಣಿ ಮರಣ ಮೂಲಕ ಏರ್ನಂಡಲ ದಾದಾನ ಮರಣ ದಾಂಡ ಸುರುಕಾದಾರ ಬತ್ತದು ಅಲ್ಪ ಐಕ ದಾದ ಮಾಡೋ ವ್ಯವಸ್ಥೆ ಬೋಡ ಮಾತ ಜವನರ ಲೆಪ್ಪಡ ಲೆತ್ತದು ಆಯ್ತಾ ಕೆಲಸ ಕಾರ್ಯ ಮಂತೊಂದುಳ್ಳೇರು ಅಂಚದ ಅರೆಗೆ ನನ್ನಲ ಸತ್ಯನಾರಾಯಣ ದೇವರಪ್ಪ ಮಹಾದೇವಿ ಅಂಚಿನ ಊರ್ದ ಕೊಂಡಾನದ ಸತ್ಯರು ಅರೆಗೆ ನಲ್ಲಾತ ಶಕ್ತಿ ಕೊರ್ದು ನಲ್ಲಾದ ಈ ಒಂದು ಉಪಾಧ್ಯಕ್ಷ ರಾಜಕೀಯ ಕ್ಷೇತ್ರಡು ಇತ್ತು ಉಪಾಧ್ಯಕ್ಷ ಆದುಳ್ಳೇರು ಪಟ್ಟಣ ಪಂಚಾಯತ್ ನನ್ನ ಆ ರಾಜಕೀಯ ಕ್ಷೇತ್ರಡು ನಲ್ಲಾತ ಎತ್ತರಗೂ ಬೆಳೆಯೋಡು ಪಂಡದ ನಮ್ಮ ಬಗಂಬಿಲದ ಮಾತೆಲ್ಲ ಅರಿಗೆ ಹಾರೈಕೆ ಇಲ್ಲದ ಖುಷಿಟ್ 155 ಜನ ವಾರ್ಡದ ಈ ನಾಗರಿಕ ರೋಡ್ದ ಪ್ರತಿಯೊಂದು ಇಲ್ಲದ ಕುಲು ಅರೆಗೊಂದು ಸನ್ಮಾನ ಮಾಡ್ಕೊಂಡು ಮನಸ್ಸಿಗೆ ಎನ್ನಿದ್ದೇರು ಅವಪಕವಾದ ಸನ್ಮಾನ ನೀನು ಮಂತೊಂದುಳ್ಳೇರು ಹಿರಿಯರು ನಮ್ಮ ಗುರುವಪ್ಪ ಪೂಜಾರಿ